ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ. ಈ ಒಂದು ಆರಿ ವರ್ಕ್ಗೆ ಸಂಬಂಧಪಟ್ಟ ವೀಡಿಯೋಸ್ನ ಇದರಲ್ಲಿ ಹಾಕ್ತಾ ಇರ್ತೀನಿ. ಇಲ್ಲಿ ನಾನು 14 ನಂಬರ್ ತುಲಿಪ್ ನೀಡಲ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು. ಅಲ್ಲಿ ನಂಬರ್ ಇರೋ ಕಡೆ ನಾನಲ್ಲಿ MCBನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಕೈ ಸ್ವಲ್ಪ ಸ್ವೆಟ್ ಆಗ್ತಾ ಇರೋದ್ರಿಂದ ನಾನು ಒಂದು MCBನ ರೋಲ್ ಆಗಬೇಕು ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಇಲ್ಲಿ ನಾನು ಇನ್ನೊಂದು ನೀಡಲ್ನ ತೋರಿಸ್ತಾ ಇದ್ದೀನಿ. 23 ನಂಬರ್ ನೀಡಲ್ ಇದು. ಇದು ಒಂದು ಬೀಡ್ಸ್ನ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದೇ ನಂಬರ್ ಇರೋ ಪ್ಲೇಸಲ್ಲಿ ನಾನು ಇದನ್ನು ಹಾಕ್ಕೊಂಡಿರುವಂಥದ್ದು MCBನ. ನೋಡ್ಬೋದು, ಇಲ್ಲಿ ತುದಿಯಲ್ಲಿ ಒಂದು ಹುಕ್ ಥರ ಬರುತ್ತೆ, ನೀಟಾಗಿ ರೋಲ್ ಆಗುತ್ತೆ, ಹಾಗಾಗಿ ಇದನ್ನು ಹಾಕ್ಕೊಂಡಿರುವಂಥದ್ದು. ನೋಡಿ, ತುದಿಯಲ್ಲಿ ಹುಕ್ ಇರುತ್ತೆ. ಈ ಹುಕ್ ಅನ್ನೋದು ನಾವು ವರ್ಕ್ ಮಾಡಬೇಕಾದ್ರೆ ಯಾವಾಗಲೂ ನಮ್ಮ ಕಡೆಗೆ ತಿರುಗಿರಬೇಕು. ನೋಡಿಲ್ಲಿ ನಾನು ನಿಮಗೆ ಚೈನ್ ಸ್ಟಿಚ್ಚನ್ನು ಹಾಕೋದಕ್ಕೆ ಅಂದರೆ ಬ್ಯಾಕ್ ಸೈಡ್ ಹಾಗೆ ಫ್ರಂಟಲ್ಲಿ ಯಾವ ರೀತಿ ವರ್ಕ್ ಬರುತ್ತೆ ಅನ್ನೋದು ಕಾಣೋಕ್ಕೋಸ್ಕರ ರಿಂಗಿಗೆ ನಾನು ಅರ್ಧ ಬಟ್ಟೆನ ಮಾತ್ರ ಹಾಕಿರ್ತೀನಿ. ನೋಡ್ಬೋದು, ಇಲ್ಲಿ 18 ಇಂಚ್ ಫ್ರೇಮಲ್ಲಿ ನಾನು ಬಟ್ಟೆನ ಫಿಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಚೈನ್ ಸ್ಟಿಚ್ ಹಾಕೋದಕ್ಕೆ ಒರಿಜಿನಲ್ ಬುಲೆಟ್ ಅನ್ನೋ ಝರಿ ಥ್ರೆಡ್ನ ತಗೊಂಡಿದ್ದೀನಿ. ಇದರಲ್ಲಿ ದಯಾಲ್ಜಿ ಬ್ರ್ಯಾಂಡು ಬರುತ್ತೆ, ಹಾಗೆ ಮಮತಾ A1 ಅನ್ನೋ ಇನ್ನೊಂದು ಬ್ರ್ಯಾಂಡ್ ಕೂಡ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಒಂದು ಗಂಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಹುಕ್ ಅನ್ನೋದು ಯಾವಾಗಲೂ ವರ್ಕ್ ಮಾಡಬೇಕಾದ್ರೆ ಹುಕ್ಕು ನಮ್ಮ ಕಡೆಗೆ ತಿರುಗಿರಬೇಕು. ಇದು ಮೇಯ್ನು. ನಾವು ಹಿಂದುಗಡೆ ತಿರುಗಿದ್ರೆ ನಮಗೆ ಅದು ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹುಕ್ ಅನ್ನೋದು ಯಾವಾಗಲೂ ನಮ್ಮ ಕಡೆಗೆ ಇರಬೇಕು. ನೋಡಿ, ಹುಕ್ಗೆ ಯಾವಾಗಲೂ ಥ್ರೆಡ್ನ ಈ ರೀತಿ ಕೊಡಬೇಕು. ಓಕೆ, ಸೊ ಇದನ್ನು ವರ್ಕ್ ಮಾಡಿ ಚೈನ್ ಸ್ಟಿಚ್ ಹಾಕಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಕೆಳಗಡೆಯಿಂದ ಯಾವ ರೀತಿ ನಾನು ಬಟ್ಟೆನ ದಾರನ ಕೊಡ್ತೀನಿ ಅನ್ನೋದು ನೀಡಲ್ಗೆ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಮೊದಲು ನಮ್ಮ ಕಡೆಗೆ ಹುಕ್ ಇರಬೇಕು. ಇದೇ ರೀತಿ ನಾವು ಬಟ್ಟೆಗೆ ನೀಡಲ್ನ ಚುಚ್ಚಬೇಕು. ನೋಡಿ, ಈ ರೀತಿ ಬಟ್ಟೆಗೆ ಮೊದಲು ನೀಡಲ್ನ ಚುಚ್ಚಿ, ಅಲ್ಲಿ ಹುಕ್ ಕಾಣಿಸ್ತಾ ಇದೆಯಾ ಕೆಳಗಡೆ. ಸೊ ಈ ಹುಕ್ಕಿಗೆ ನಾವಿಲ್ಲಿ ಥ್ರೆಡ್ನ ನೋಡಿ ಕೊಡಬೇಕು. ಕೊಟ್ಟು ದಾರನ ಮೇಲೆ ಎಳ್ಕೋಬೇಕು. ಅಲ್ಲಿ ನಾವು ಆಗಲೇ ನಾಟ್ ಹಾಕಿರೋದ್ರಿಂದ ಹೊರಗಡೆ ಬರಲ್ಲ ಅದು. ಅಲ್ಲಿಂದ ಸ್ವಲ್ಪ ದಾರನ ಎಳ್ಕೋಬೇಕು, ನೀಡಲಿಂದ ಎಳ್ಕೊಂಡು ನೋಡಿ ಮತ್ತೆ ಬಟ್ಟೆಗೆ ಚುಚ್ಚಬೇಕು. ಚುಚ್ಚಿ ಕೆಳಗಡೆಯಿಂದ ನಾವು ಕಾಣಿಸ್ತಾ ಇದೆಯಾ ನೋಡಿ, ರೋಟೇಟ್ ಮಾಡಬೇಕು. ನೋಡಿ, ಒಂದು ಸೈಡ್ ಹಾಫ್ ರೌಂಡ್, ಪೂರ್ತಿ ಅಲ್ಲ, ಹಾಫಾಗಿ ಅಲ್ಲಿ ನೀಡಲ್ ಹುಕ್ಕಿಗೆ ನಾವು ದಾರನ ಕೊಡಬೇಕು. ದಾರನ ಕೊಟ್ಟು ನೀಡಲ್ನ ಮೇಲೆ ಎಳ್ಕೋಬೇಕು. ಸ್ಟ್ರೈಟಾಗಿ ನಾವು ಯಾವ ರೀತಿ ಚುಚ್ಚಿರ್ತೀವೋ ನೀಡಲ್ನ ಅದೇ ರೀತಿ ನಾವು ನೀಡಲ್ನ ವಾಪಸ್ ಮೇಲಕ್ಕೆ ತಗೋಬೇಕು, ತಿರುಗಿಸ್ಬಾರ್ದು. ಸ್ಟ್ರೈಟಾಗಿ ಯಾವ ರೀತಿ ನೀಡಲ್ನ ಬಟ್ಟೆಗೆ ಚುಚ್ಚಿರ್ತೀವೋ ಅದೇ ರೀತಿ ತಗೊಂಡು ಮೇಲ್ಗಡೆ ಬಂದ ಮೇಲೆ ಚೂರು ಟರ್ನ್ ಮಾಡಬೇಕು ಬ್ಯಾಕ್ ಸೈಡ್ಗೆ. ನೋಡಿ, ಮತ್ತೊಮ್ಮೆ ಬಟ್ಟೆಗೆ ಚುಚ್ಚಬೇಕು ನೀಡಲ್ನ, ಕೆಳಗಡೆಯಿಂದ ದಾರನ ಹುಕ್ಕಿಗೆ ಕೊಡಬೇಕು. ಸೇಮ್ ಅದೇ ರೀತಿ ಯಾವ ರೀತಿ ಚುಚ್ಚಿದೋ ಅದೇ ರೀತಿ ಮೇಲಕ್ಕೆ ತಗೊಂಡು ಮೇಲಕ್ಕೆ ಬಂದ ಮೇಲೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ನಾವು ಯಾವ ಕಡೆಗೆ ಹುಕ್ಕಿರುತ್ತೋ ಅದೇ ವಾಪಸ್ ಬ್ಯಾಕ್ ಸೈಡ್ಗೆ ಚೂರು ಟರ್ನ್ ಮಾಡಲಿಕ್ಕೆ ಬ್ಯಾಕ್ ಸೈಡ್ಗೆ. ಓಕೆ, ಇಲ್ಲಿ ನೋಡಿ, ನೀವು ಹುಕ್ ಯಾವ ರೀತಿ ಟರ್ನ್ ಆಗ್ತಾ ಇದೆ ಅನ್ನೋದನ್ನು ಗಮನ ಇಟ್ಟು ನೋಡಿ. ನೋಡಿ, ಬಟ್ಟೆಗೆ ಚುಚ್ಚಬೇಕು, ಕೆಳಗಡೆಯಿಂದ ದಾರನ ಕೊಡಬೇಕು ನೀಡಲ್ಗೆ, ಮೇಲೆತ್ತಿ ಬ್ಯಾಕ್ಗೆ ಚೂರು ಟರ್ನ್ ಮಾಡ್ಕೋಬೇಕು. ನಾವು ಕೆಳಗಡೆಯಿಂದಲೂ ತೋರಿಸ್ಬೇಕಾಗುತ್ತಲ್ಲ ಯಾವ ರೀತಿ ಟರ್ನ್ ಮಾಡ್ತೇವೆ. ಸೊ ನಿಮಗೆ ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ. ನೋಡಿ, ಬಟ್ಟೆಗೆ ಚುಚ್ಚಿ ದಾರನ ನಾವು ನೀಡಲ್ಗೆ ಕೊಡಬೇಕು. ನೀಡಲ್ನ ಚುಚ್ಚಬೇಕು, ದಾರನ ನೀಡಲ್ಗೆ
ಹುಕ್ಕಿಗೆ ಕೊಡಬೇಕು. ಮೇಲೆತ್ತಿ ಬ್ಯಾಕಿಗೆ ಚೂರು ಟರ್ನ್ ಮಾಡ್ಕೋಬೇಕು. ನೀಡಲ್ನ ಚುಚ್ಚಬೇಕು, ದಾರಾನ ಕೊಡಬೇಕು ನೀಡಲ್ಗೆ, ಮೇಲೆತ್ತಿ ಬ್ಯಾಕಿಗೆ ಟರ್ನ್ ಮಾಡ್ಕೋಬೇಕು. ನೀಡಲ್ ಹಿಡಿಬೇಕಾದ್ರೆ ಅದೇ ಏನು ಅಲ್ಲಿ ನಂಬರ್ ಬರ್ದಿರ್ತೀವಲ್ಲ, ನಂಬರ್ ಬರ್ದಿರ್ತಾರೆ. ತುಲಿಪ್ ನೀಡಲ್, ತುಲಿಪ್ ಜಪಾನ್, ಹಾಗೆ 14 ನಂಬರ್ ನೀಡಲ್ 2 ಸೈಡಲ್ಲಿ ಬರೆದಿರ್ತಾರೆ. ಸೊ ನಾನು ಇನ್ನೊಂದು ನೀಡಲ್ನ ತೋರಿಸಿದ್ನಲ್ಲ, ಸೊ ಅಲ್ಲಿ ನಾವು ನೀಡಲ್ನ ಹಿಡ್ಕೋಬೇಕು. ಆ ಪ್ಲೇಸಲ್ಲಿ ಅಲ್ಲೇ ನಾವು ಟರ್ನ್ ಮಾಡ್ಕೋಬೇಕಾಗಿರುವಂಥದ್ದು. ಅದಕ್ಕಿಂತ ಕೆಳಗಡೆ ನಾವು ನೀಡಲ್ನ ಹಿಡ್ಕೋಬಾರ್ದು. ನೋಡಿ, ನೀಡಲ್ನ ಚುಚ್ಚಬೇಕು, ದಾರಾನ ಕೊಡಬೇಕು ನೀಡಲ್ಗೆ, ಮೇಲೆತ್ತಬೇಕು, ಬ್ಯಾಕ್ ಸೈಡ್ಗೆ ಚೂರು ಟರ್ನ್ ಮಾಡ್ಕೋಬೇಕು. ನೋಡಿ, ಚೈನ್ ಆಗುತ್ತೆ. ನೋಡಿ, ನೀಡಲ್ನ ದಾರ ಹಿಡ್ಕೊಂಡ್ಮೇಲೆ ನೀಡಲ್ನ ಚುಚ್ಚಿ ದಾರಾನ ನೀಡಲ್ಗೆ ಕೊಡಬೇಕು, ಮೇಲೆತ್ತಿ ಟರ್ನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಂಡ್ ನಾಟ್ನ ಕೂಡ ಇದರಲ್ಲೇ ಹಾಕಿ ತೋರಿಸ್ತೀನಿ. ನೋಡಿ, ಇದು ಒಂದು ಲೂಪ್ ಇದೆಯಲ್ಲ, ಪಕ್ಕದಲ್ಲೇ ಚೈನ್ ಪಕ್ಕದಲ್ಲೇ ಇನ್ನೊಂದು ಸಲ ನಾವು ದಾರಾನ ತಗೊಬರಬೇಕು. ಬ್ಯಾಕ್ ಸೈಡ್ ಕೆಳಗಡೆ ಹೋಗಿ ತಂದು ನೋಡಿ, ಇದು 2ನೇ ದಾರ. ಇವಾಗ ಮೊದಲನೇ ಹುಕ್ ಇದೆಯಲ್ಲ ಲೂಪು, ಸೊ ಅದನ್ನು ನೀಡಲಲ್ಲಿ ಹಿಡ್ಕೋಬೇಕು. ಕೆಳಗಡೆಯಿಂದ ದಾರಾನ ಎಳ್ಕೋಬೇಕು. ನೋಡಿ, ನಾಟ್ ಆಯಿತು. ಓಕೆ, ಇದು ಎಂಡ್ ನಾಟ್ ಅಂತಾರೆ. ನಾನು ನಿಮಗೆ ಹತ್ತಿರದಲ್ಲಿ ಬ್ಯಾಕ್ ಸೈಡ್ ಕೆಳಗಡೆಯಿಂದ ಯಾವ ರೀತಿ ದಾರ ಕೊಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ. ನೋಡಿ, ನೀಡಲ್ಗೆ ಕೊಟ್ಟು ದಾರಾನ ಮೇಲೆ ಎಳ್ಕೋಬೇಕು. ಮತ್ತೆ ನೀಡಲ್ನ ಚುಚ್ಚಿ ದಾರ ಕೊಡಬೇಕು, ಟರ್ನ್ ಮಾಡ್ಕೋಬೇಕು. ನೋಡಿ, ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿ, ದಾರಾನ ನೀಡಲ್ ಹುಕ್ಕಿಗೆ ಕೊಡಬೇಕು. ನೋಡಿ, ನೀಡಲ್ ಹುಕ್ಕಿಗೆ ನಾವು ದಾರಾನ ಕೊಡಬೇಕು. ಯಾವ ಸೈಡ್ ನಿಮಗೆ ಆಗುತ್ತೋ ಆ ಸೈಡ್, ಒಂದೇ ಸೈಡಲ್ಲಿ ಮಾತ್ರ ಕೊಡಬೇಕು. ನಮಗೆ ಯಾವಾಗಲೂ ನೋಡಿ ಕೊಟ್ಟು ಅದನ್ನು ಮೇಲ್ಗಡೆ ಬರುವಾಗ ಬಟ್ಟೆಯಿಂದ ಮೇಲ್ಗಡೆ ಅಂದರೆ ತೀರ ಮೇಲೆ ಎಳಿಬಾರ್ದು. ಬಟ್ಟೆಯಿಂದ ಮೇಲೆ ಬಂದಾಗ ಅದನ್ನು ಟರ್ನ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಇಲ್ಲಿ ಬಟ್ಟೆ ಇಲ್ವಲ್ಲ, ಸೊ ಗ್ರಿಪ್ ಸಿಗ್ತಾಯಿಲ್ಲ. ನೋಡಿ, ಇಷ್ಟೇ. ನೀಡಲ್ ಹುಕ್ಕಿಗೆ ಸಿಕ್ಕಿಸ್ಕೊಂಡು ಮೇಲೆ ಎಳ್ಕೋಬೇಕು. ನೋಡಿ, ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಮತ್ತೊಂದು ಸಲ ತೋರಿಸ್ತೀನಿ ನೋಡಿ ಕ್ಲಿಯರಾಗಿ. ಹಾಗೆ ಇದನ್ನು ಚೈನ್ ಸ್ಟಿಚ್ ಹಾಕೋದನ್ನು ನೀವು ಕೂಡ ಕಲೀರಿ. ಆರಿ ವರ್ಕಿಗೆ ಸಂಬಂಧಪಟ್ಟಿರೋ ವೀಡಿಯೋಸ್ಗಳು ಇನ್ನು ಮುಂದಕ್ಕೆ ನಮ್ಮ ಈ ಚಾನಲಲ್ಲಿ ಪ್ರತಿದಿನ ಬರುತ್ತೆ. ನೀಡಲ್ನ ಬಟ್ಟೆ ಚುಚ್ಕೊಂಡಿದ್ದೀನಿ. ನೋಡಿ, ಲೂಪಿಗೆ ಕೆಳಗಡೆಯಿಂದ ದಾರಾನ ಅದಕ್ಕೆ ಹುಕ್ಕಿಗೆ ಕೊಡಬೇಕು. ನೋಡಿ, ಹುಕ್ಕಿಗೆ ಕೊಡಬೇಕು. ನೀಡಲ್ನ ಮೇಲೆತ್ತಬೇಕು. ನೋಡಿ, ಹೊರಗಡೆ ಬಂದಮೇಲೆ ಮತ್ತೆ ಸ್ವಲ್ಪ ದಾರ ಅದನ್ನು ಎಳ್ಕೊಂಡು ಬಟ್ಟೆಗೆ ಮತ್ತೆ ಚುಚ್ಚಬೇಕು. ನೀಡಲ್ಗೆ ಕೆಳಗಡೆಯಿಂದ ದಾರಾನ ಕೊಡಬೇಕು. ಕೆಳಗಡೆಯಿಂದ ಲೂಪಿಗೆ ನೀಡಲ್ಗೆ ದಾರಾನ ಕೊಡಬೇಕು. ಅದೇ ರೀತಿ ಮೇಲೆತ್ತಿ ಬಟ್ಟೆಯಿಂದ ಮೇಲೆ ಬಂದ ಮೇಲೆ ನೀಡಲು ಚೂರು ಬ್ಯಾಕಿಗೆ ಟರ್ನ್ ಮಾಡ್ಕೋಬೇಕು. ಸ್ವಲ್ಪನೇ ಸ್ವಲ್ಪ. ನೋಡಿ ಮೇಲೆ ಬಂತು, ತಿರುಗಿಸ್ಕೊಂಡೆ. ಅಲ್ಲಿ ಝೂಮ್ ಮಾಡಿದ್ದೀನಿ. ನೋಡಿ, ನೀಡಲ್ನ ಬಟ್ಟೆಗೆ ಚುಚ್ಚಬೇಕು. ಕೆಳಗಡೆಯಿಂದ ದಾರಾನ ಲೂಪಿಗೆ ಕೊಡಬೇಕು. ನೋಡಿ, ಮೇಲೆತ್ಕೋಬೇಕು. ಚೂರು ಟರ್ನ್ ಅಷ್ಟೇ. ತುಂಬಾ ಈಸಿ ಫ್ರೆಂಡ್ಸ್. ಇದು ನೀವು ಒಂದು 5 ನಿಮಿಷದಲ್ಲೇ ಈ ಒಂದು ಚೈನ್ ಸ್ಟಿಚ್ ಅನ್ನೋದನ್ನು ಕಲಿಬೋದು.
ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಯಾರಿಗಾದರೂ ಆ್ಯರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಷನ್ಗಳು ನಿಮ್ಗೆ ಬರುತ್ತೆ. ನೀವು ಅದನ್ನು ಮೊದಲು ನೋಡ್ಬೋದು. ನೋಡಿ, ನೀಡಲ್ನ ಚುಚ್ಚಬೇಕು, ಕೆಳಗಡೆಯಿಂದ ದಾರಾನ ಕೊಡಬೇಕು, ನೀಡಲ್ಗೆ ಮೇಲೆತ್ತಬೇಕು, ನೀಡಲ್ನ ಮೇಲೆತ್ತಿ ಬ್ಯಾಕ್ ಸೈಡ್ಗೆ ಚೂರು ಟರ್ನ್ ಮಾಡ್ಕೋಬೇಕು. ಝೂಮ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಆದಷ್ಟು ಇದನ್ನು ಗಮನ ಇಟ್ಟು ನೋಡಿ ನೀವು ಕೂಡ ಆ್ಯರಿ ವರ್ಕ್ನ ಕಲೀರಿ. ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಆ್ಯರಿ ವರ್ಕ್ನ ನೀವು ಕಲಿಬೋದು. ನೋಡಿ, ಇಲ್ಲಿ ಹ್ಯಾಂಡ್ ನಾಟ್ನ ಹಾಕೋತಾ ಇದ್ದೀನಿ. ನಮ್ಗೆ ಹೊರಗೆ ಹೋಗೋಕ್ಕಾಗಲ್ಲ, ಏನಾದರೂ ಬಿಸ್ನೆಸ್ನ ಆರಂಭಿಸಬೇಕು ಅಂದ್ಕೊಳ್ಳೋರು ಈ ಆ್ಯರಿ ವರ್ಕ್ನ ನೀವು ಮನೆಯಲ್ಲೇ ಕೂತು ಕಲಿಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.